ಈ ದಿನ ನಮ್ಮ ನೆಚ್ಚಿನ ಸ್ನೇಹಿತರಾದಂತಹ ಪಂಡಿತ್ ರಾಜಶೇಖರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಕ್ಷಯಜ್ಞ ಎಂಬತಕ್ಕಂಥ ನಾಟಕವನ್ನು ಆಯೋಜಿಸಿದ್ದಾರೆ ಪೌರಭವನ ಮೈಸೂರಿನಲ್ಲಿ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮುರುಡಗಳ್ಳಿ ಶಿವಣ್ಣ ಗೆಳೆಯರ ಬಳಗರಾದ ನಾವುಗಳು ಅಂದರೆ ಉದ್ಬೂರ್ ಮೂರ್ತಿಯವರು, ಮುನಗನಹಳ್ಳಿ ಮಂಜು ಹಾಗೂ ನಮ್ಮ ಮಹೇಶು, ಸಿದ್ದಪ್ಪನವರು ಇವರೆಲ್ಲರೂ ಕೂಡ ಅವರಿಗೆ ಒಂದು ಒಂದು ಶಾಲವನ್ನು ಹೊದಿಸಿ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಆ ಮಲೆಮಹದೇಶ್ವರರು, ಆ ವಿಘ್ನೇಶ್ವರ ಸ್ವಾಮಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರಲಿ ಅಂತ ನಿಮ್ಮ ಈ ಮಾಧ್ಯಮದ ಮೂಲಕ ಆ ಪರಮಾತ್ಮನಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮದು ಇವಾಗ ಪುರಭವನದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದರೆ ನಿಮ್ಮ ಗೆಳೆಯರು, ನಿಮ್ಮ ಸ್ನೇಹಿತರು, ಅದಲ್ಲದೆ ಅನ್ನದಾನ ಸಹ ಏರ್ಪಡಿಸಿದ್ದಾರೆ. ನಿಮ್ಮದು ಇವಾಗ ಪುರಭವನದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದರೆ ನಿಮ್ಮ ಗೆಳೆಯರು, ನಿಮ್ಮ ಸ್ನೇಹಿತರು, ಅದಲ್ಲದೆ ಅನ್ನದಾನ ಸಹ ಏರ್ಪಡಿಸಿದರೆ ತಾವೇನು ಇದ್ರ ಬಗ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀರಿ ಸರ್? ಅದರಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು, ನಮ್ಮ ರಂಗಭೂಮಿ ಕಲಾವಿದರು ಎಲ್ಲರ ಅಪಾರವಾದ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇವೆ. ನಾವು ಸಹ ಅವರು ಚಿರಋಣಿಯಾಗಿದ್ದೇವೆ. ಅನ್ನದಾನ ಅನ್ನೋದಕ್ಕಿಂತ ಏನಿಲ್ಲ, ಒಂದು ಲಘು ಉಪಹಾರ ಸರ್. ಅದೇ ಲಘು ಉಪಹಾರ ಸರ್. ಹಾಗಾಗಿ ನಮ್ಮ ಸ್ನೇಹಿತರಿಗೆ, ಬಂದಿರತಕ್ಕಂಥ ಕಲಾವಿದರಿಗೆ, ಸ್ನೇಹಿತರಿಗೆ, ಅಭಿಮಾನಿಗಳಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು ಸರ್. ಎಲ್ಲೋ ನಿಮ್ಮಂಥವ್ರು ಇರೋದ್ರಿಂದ ಸರ್ ಈ ಒಂದು ಕಲೆ ನಶಿಸಿ ಹೋಗ್ತಾಯಿತ್ತು, ಇಲ್ಲಿವರೆಗೆ ಮುಂದುವರ್ಕೊಂಡು ಹೋಗ್ತಾಯಿದೆ. ಮುಂದಿನ ಪೀಳಿಗೆಗೆ ಇದೊಂದು ಅಭೂತಪೂರ್ವ ಕಾರ್ಯ ಅನಿಸ್ತದೆ ಸರ್. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮಂಥ ಕಲಾವಿದರು ಸಾವಿರಾರು ಕೋಟಿ ಅಂತ ಜನ ಬಂದು ಹೋಗ್ತಾ ಇದ್ದಾರೆ ಸರ್. ಇರಲಿ ಅತಿ ಅತಿರಥ ಮಹಾರಥರಲ್ಲ. ಹೌದು, ನಾವು ಒಂದು ಸಣ್ಣ ಕಲಾವಿದರು ಸರ್. ಆ ಸಣ್ಣ ಕಲಾವಿದರಾಗಿ ಒಂದು ಸಣ್ಣ ಸೇವೆಯನ್ನು ಮಾಡ್ತಾ ಇದ್ದೀವಿ ಸರ್. ಆದರೂ ಈ ಒಂದು ಸಿಚುವೇಷನಲ್ಲಿ ಎಲ್ಲ ಡಿಜಿಟಲ್ ಮಾಧ್ಯಮದವರೆಲ್ಲ ಇರೋದ್ರಿಂದ ಈ ಒಂದು ಕಲೆಗೆ ನಶಿಸಿ ಹೋಗ್ದಂಗೆ ಬೆಳೆಸ್ಕೊ ಬರ್ತಾ ಇದ್ರಲ್ಲ, ಅದು ದೊಡ್ಡತನ ಅಲ್ವಾ ಸರ್? ಅದು ತಮ್ಮಂಥ ದೊಡ್ಡವರ ಒಂದು ಆಶೀರ್ವಾದ, ಕಲಾದೇವಿ ಆಶೀರ್ವಾದ ಸರ್. ಹೌದು. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮ್ಮ ನೆಚ್ಚಿನ ಗುರುಗಳು ಪಂಡಿತ್ ರಾಜಶೇಖರ್ ಅವರ ಇವತ್ತು ಒಂದು 52ನೇ ಜನ್ಮದಿನೋತ್ಸವದ ಅಂಗವಾಗಿ ಅವರು ಅತ್ಯಂತ ಕಲಾವಿದರುಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಪ್ರೋತ್ಸಾಹ ನೀಡಿ ಎಲ್ಲರಿಗೂ ಸಹಕರಿಸ್ತಾ ಬಂದಿದ್ದಾರೆ. ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಆದ್ದರಿಂದ ನಾವು ಗೆಳೆಯ ಬಳಗ ಶಿವಣ್ಣವ್ರು ಇರ್ಬೋದು, ನಮ್ಮ ಬ್ಯಾಂಕ್ ಮಂಜೀಶ್ ಸರ್ ಇರ್ಬೋದು, ನಮ್ಮ ಮುನಗನಹಳ್ಳಿ ಮಂಜೂರು ಇರ್ಬೋದು, ಮತ್ತು ನಮ್ಮ ದಕ್ಷಿಣ ಪಾತ್ರ ಮಾಡ್ತಕ್ಕಂಥ ಮಹೇಶ್ವರ ಇರ್ಬೋದು, ಎಲ್ಲರೂ ಇವತ್ತೊಂದು ಈ ಶುಭ ದಿನದಲ್ಲಿ ಅವರಿಗೆ ಒಂದು ಶುಭ ಕೋರಲಿಕ್ಕೆ ಬಂದಿದ್ದೇವೆ. ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಸಕಲ ಸಂಪತ್ತು ಕೊಟ್ಟು ಮುಂದೆ ಕಲಾವಿದರುಗಳು ಇದೇ ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಹೋಗಲಿ ಅಂತ ಪಂಡಿತ್ ರಾಜಶೇಖರ್ ಅವರವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಓಕೆ, ಥ್ಯಾಂಕ್ ಯು. ಪಂಡಿತ್ ರಾಜಶೇಖರ್ ಅವರದ್ದು 52ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸರ್